ಸುದ್ದಿಯಾಗಿದೆ ಎಂದೆಲ್ಲ ನಾಳೆ ಏನೋ ಕಾದಿದೆ ನಿಂದಲ್ಲೇ ಬಂದು ಮಿಂಚುತ್ತಾಗಿದೆ. ರೀ ಮೈ ಮೇಲೆ ಜ್ಞಾನ ಇಲ್ವಾ? ಮೈ ಮೇಲೆ ಬೀಳ್ತಿರಲ್ರಿ ರೀ. ಇದೊಳೆ ಸರಿ ಹೋಯ್ತಲ್ಲ, ಹತ್ರ ಕರ್ಕೊಳ್ಳೋದು ನೀವೇ, ದೂರ ತಳ್ಳೋದು ನೀವೇ, ಆಮೇಲೆ ದೂರದ ಮಾತ್ರ ನಮ್ಮನ್ನ. ಇದ್ಯಾವ ನ್ಯಾಯ ರೀ? ನ್ಯಾಯ ಅನ್ಯಾಯದ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಓ, ಆಮೇಲೆ ಸಿಗ್ತೀರಾ? ಯುವ, ತಮಾಷೆ ಮಾಡ್ಬೇಡಿ, ಬಿ ಸೀರಿಯಸ್. ಸರಿ, ಏನಾಯ್ತು ಹೇಳಿ. ಅದು ಅಮ್ಮಂಗೆ ನನ್ನ ಮೇಲೆ ಅನುಮಾನ ಬಂದಿದೆ. ಏನಂತ? ಅದು ಏನೋ ಒಂದು, ಒಟ್ನಲ್ಲಿ ಅಮ್ಮಂಗೆ ನನ್ನ ಮೇಲೆ ಅನುಮಾನ ಬಂದಿರೋದಂತೂ ನಿಜ. ಬರದೇ ಇರುತ್ತಾ? ಮದುವೆ ಹೆಣ್ಣಲ್ಲಿ ಕಾಣಿಸ್ಬೇಕಾಗಿರೋ ಒಂದು ಖುಷಿ ನಿಮ್ಮಲ್ಲಿ ಕಾಣಿಸ್ತಿಲ್ಲ, ಅದಕ್ಕೆ. ಹೇಗೆ ಖುಷಿ ಪಡ್ಲಿ ಯುವ, ನನ್ನ ಮನಸ್ಸಲ್ಲಿ ನೀವಿರೋವಾಗ. ಮನಸ್ಸಲ್ಲಿ ಒಬ್ಬನ ಇಟ್ಕೊಂಡು ಇನ್ನೊಬ್ಬನ ಕೈಯಲ್ಲಿ ತಾಳಿ ಕಟ್ಸ್ಕೊಳಕ್ ಹೋದ್ರೆ ಹೀಗೆ ಆಗೋದು. ನನ್ನ ಮನಸ್ಸಲ್ಲಿ ಯಾರೂ ಇಲ್ಲ. ನಿಮ್ಮನ್ನ ನನ್ನ ಮನಸ್ಸಿಂದ ತೆಗೆದು ಹಾಕಿ ಎಷ್ಟೋ ದಿನ ಆಯ್ತು. ಓ ಹೌದಾ? ಮತ್ತ್ಯಾಕೆ ನಾನು ಹೇಳ್ಕೊಂಡಿದ್ದು? ಮನಸ್ಸಿಂದ ತೆಗೆದಾಕೋಕ್ಕೂ ಮುಂಚೆ ಈ ಮನಸ್ಸಲ್ಲಿದ್ರಲ್ಲ, ಅದಕ್ಕೆ. ಪ್ರಾರ್ಥನಾ, ನೀವು ಯಾರು ಬೇಕಾದರೂ ಸುಳ್ಳು ಹೇಳಬಹುದು, ಆದರೆ ನಿಮ್ಮ ಹೃದಯಕ್ಕೆ ಸುಳ್ಳು ಹೇಳೋಕ್ಕಾಗತ್ತಾ? ನಿಮ್ಮಲ್ಲಿ ಈಗಲೂ ಇಲ್ಲಿರೋ ನಾನೇ. ನಿಮ್ಮ ಹೃದಯ ಮಿಡಿತಾ ಇರೋದು ನನಗೋಸ್ಕರನೇ. ಇಲ್ಲ ಅಂತ ಹೇಳಿ ನೋಡೋಣ. ಇಲ್ಲ ಯುವ, ನನ್ನ ಮನಸ್ಸಲ್ಲಾಗ್ಲಿ ಹೃದಯದಲ್ಲಾಗ್ಲಿ ನೀವಿಲ್ಲ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ನಾನು ನಿಮ್ಮ ಮನಸ್ಸಲ್ಲಿಲ್ಲ ಅಂತ. ಯುವ ಪ್ಲೀಸ್, ಸುಮ್ಮನೆ ನನ್ನನ್ನು ಕೆಣಕಬೇಡಿ. ಇನ್ನು2 ದಿನದಲ್ಲಿ ನನ್ನ ಎಂಗೇಜ್ಮೆಂಟ್ ಇದೆ. ಆದರೂ ನೀವು ಹೀಗೆ ನನ್ನನ್ನು ಕೆಣಕ್ತಿದ್ದೀರಲ್ಲ. ಪ್ರತಿ ಕ್ಷಣ ನೀವು ನನ್ನ ಕೆಣಕ್ತಾನೆ ಇದ್ದೀರಲ್ಲ ಪ್ರಾರ್ಥನಾ. ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನಾನು ನಿಮ್ಮನ್ನ ಕೆಣಕ್ತಿಲ್ಲ ಯುವ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನ್ನ ಸಿಚುವೇಶನ್ ಗೊತ್ತಿದ್ರು ನೀವು ಹೀಗೆ ನಡ್ಕೊಳ್ತಾ ಇರೋದು ಸರಿನಾ? ಎಲ್ಲ ಗೊತ್ತಿರೋದಕ್ಕೆ ಪ್ರಾರ್ಥನಾ. ನಮ್ಮ ಜೀವನ ಹಾಳಾಗಬಾರ್ದು ಅಂತ ನಾನು ಟ್ರೈ ಮಾಡ್ತಿರೋದು. ಓ, ಅಂದ್ರೆ ಅಮ್ಮನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಇನ್ವಿಟೇಷನ್ ಕೊಡೋ ನೆಪದಲ್ಲಿ ನಮ್ಮ ಬಗ್ಗೆ ಅವ್ರಿಗೆಲ್ಲ ಹೇಳಬೇಕು ಅನ್ನೋದೇ ನಿಮ್ಮ ಪ್ಲಾನಾ? ಪ್ರಾರ್ಥನಾ, ಆ ಬುದ್ಧಿ ನಂಗೆ ಇದ್ದಿದ್ರೆ ಇಷ್ಟು ದಿನ ಬೇಕಿರಲಿಲ್ಲ. ಇದನ್ನ ನಾನು ನಂಬೋದಾ? ನನ್ನ ಪ್ರಾಣಕ್ಕೆ ಪ್ರಾಣವಾಗಿರೋ ನಿಮ್ಮ ಮೇಲೆ ಆಣೆ ಪ್ರಾರ್ಥನಾ, ನಾನು ಯಾವತ್ತೂ ಆ ಥರ ಯೋಚನೆ ಮಾಡಲ್ಲ. ಬಟ್ ಈಗ ಅಮ್ಮ ಮನೆಗೆ ಹೋಗ್ಲೇಬೇಕು ಅಂತಿದಾರಲ್ವಾ, ಪ್ಲೀಸ್ ಹೇಗಾದ್ರೂ ಅವ್ರನ್ನ ತಡೀರಿ. ತಡಿಬೇಕಾ? ಯಾಕೆ? ಯುವ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಇನ್ನು ಹೇಗೆ ಮಾತಾಡಲಿ? ನೋಡಿ, ಅವರನ್ನು ಮನೆಗೆ ಕರ್ಕೊಂಡು ಹೋಗಿ ಸತ್ಯ ತಿಳಿಸೋದು ನನ್ನ ಪ್ಲ್ಯಾನ್ ಅಲ್ಲ ಅಂತ ಹೇಳಿದೆ. ಆದರೆ ಅವರೇ ಮನೆಗೆ ಹೋಗ್ತಿರ್ಬೇಕಾದ್ರೆ ನಾನು ಯಾಕೆ ತಡೀಲಿ? ಇದು ನಿಮ್ಮ ಸಮಸ್ಯೆ ತಾನೇ, ನೀವೇ ಅವ್ರನ್ನ ತಡೀರಿ.
ಪ್ರಾರ್ಥನಾ ಪುಟ್ಟ, ಪ್ರಾರ್ಥನಾ. ಪಾವನಿ, ಪ್ರಾರ್ಥನಾ ನೋಡ್ದೇನೆ? ಇಲ್ಲ ಅಮ್ಮ, ಅವಳು ರೂಮ್ನಲ್ಲಿರ್ಬೇಕೋ ಏನೋ. ನೋಡು. ಅಲ್ಲೂ ಇಲ್ಲ ಕಣೆ. ಎಲ್ಲೋದ್ಲು ಈ ಹುಡುಗಿ? ರೆಡಿಯಾಗು ಅಂತ ಹೇಳಿದ್ದೆ. ಹೊರಗೆಲ್ಲಾದ್ರೂ ಹೋದ್ಲಾ? ಯುವ, ದಯವಿಟ್ಟು ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಡಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅದೇನೇ ಇದ್ರು ನಾವ್ ಆಮೇಲೆ ಮಾತಾಡೋಣ. ಆಮೇಲೆ ಯಾವಾಗ? ಯಾವಾಗ ಮಾತಾಡೋದು ಪ್ರಾರ್ಥನಾ? 2 ದಿನ ಬಿಟ್ರೆ ನಿಮ್ಮ ಎಂಗೇಜ್ಮೆಂಟು, ಆಮೇಲೆ ಸ್ವಲ್ಪ ದಿನ ಬಿಟ್ರೆ ನಿಮ್ಮ ಮದುವೆನೂ ಆಗೋಗುತ್ತೆ. ಯಾವಾಗ ಮಾತಾಡ್ತೀರಾ ಪ್ರಾರ್ಥನಾ? ಹೌದು, ನಾನ್ ಮಾತಾಡಲ್ಲ. ನನಗ್ ಮಾತಾಡೋಕ್ಕೂ ಇಷ್ಟ ಇಲ್ಲ. ಸರಿ, ಹಾಗಿದ್ರೆ ನಿಮ್ಮಮ್ಮ ನಮ್ಮ ಮನೆಗೆ ಬರೋದನ್ನ ನಾನು ತಡೆಯಲ್ಲ. ಅದು ಏನಾಗುತ್ತೋ ಹಾಗೆ ಬಿಡ್ಲಿ. ಯುವ, ಪ್ರಾರ್ಥನಾ, ಏನಾಯ್ತು? ಯಾಕಿಬ್ರು ಜಗಳ ಆಡ್ತಿದ್ದೀರಾ? ನಿನ್ನೆ ಕೇಳ್ತಾ ಇರೋದು ಪ್ರಾರ್ಥನಾ. ಯಾಕೇನಾಯ್ತು? ಯಾಕಿಬ್ರು ಜಗಳ ಆಡ್ತಿದ್ದೀರಾ? ಪ್ರಾರ್ಥನಾ, ಅಜ್ಜಿ, 1 ನಿಮಿಷ ಬಂದೆ. ಏನಾಗಿರ್ಬೋದು? ಮೋಸ್ಟ್ಲಿ ಇವತ್ತೆಲ್ಲ ಗೊಂದಲಗಳಿಗೂ ಒಂದು ಉತ್ತರ ಸಿಗುತ್ತೆ ಅನ್ಸುತ್ತೆ. ದೇವ್ರೆ, ಯಾವ್ದೇನೇ ಆದ್ರೂ ಯುವ ಪ್ರಾರ್ಥನಾ ಒಂದಾಗೋಗಿ ಮಾಡಪ್ಪ ಪ್ಲೀಸ್. ಪವನಿ, ಅದು ಏನೇ ನೀನು ಯಾರಿಗೋಸ್ಕರ ಕೈ ಮುಗಿತಾ ಇದೀಯೇ? ಅದು ಅಜ್ಜಿ, ಅಕ್ಕನ ಮದುವೆ ಆದ ತಕ್ಷಣ ನನ್ನ ಮದುವೆನೂ ಆಗ್ಬಿಡ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂತಿದ್ದೆ. ನಿನ್ಗೇನಜ್ಜಿ, ಸುಮ್ಮನೆ ಬುಕ್ ಓದ್ಕೋ. ಅಯ್ಯೋ ನೀನ, ನಾನು ಏನು ಕೇಳಿದೆ ಅಂತ ಇಷ್ಟು ಸಿಟ್ಟು ಮಾಡ್ಕೋತೀಯ ನೀನು? ಬೇಗ ರೆಡಿಯಾಗು, ಟೈಮ್ ಆಗ್ತಿದೆ. ಅಮ್ಮ, ನೀವ್ ನನ್ನನ್ನು ಎಳ್ಕೊಂಬಂದಿದ್ದು ಇದನ್ನ ಹೇಳಕ್ಕ? ಹೌದು, ಇನ್ನೇನಾಗ್ಬೇಕಾಗಿತ್ತು? ಬೇಗ ರೆಡಿಯಾಗು ಅಂದ್ರೆ ಪಾಪ ಆ ಹುಡುಗನ ಜೊತೆ ಹೋಗಿ ಜಗಳ ಆಡ್ತಿದ್ಯಲ್ಲೇ. ಏನ್ ಹುಡುಗಿನೋ ಏನೋ. ಅಲ್ಲಮ್ಮ, ನಾನು ಅವರು ಜಗಳ ಮಾಡ್ತಿರೋದು ನೋಡಿ ಏನೂ ಹೇಳ್ಬೇಕು ಅನ್ನಿಸ್ಲಿಲ್ವಾ? ಅದಕ್ಕೇಂತಲ್ಲೇ ಕೇಳಿದ್ನಲ್ಲ. ಹೇಳೋದಾಗಿದ್ರೆ ಅಲ್ಲೇ ಹೇಳ್ತಿದ್ದೆ ನೀನು. ಒಟ್ನಲ್ಲಿ ನೀವಿಬ್ರು ಅಕ್ಕ ತಂಗಿರಿದಿರಲ್ಲ. ಪಾಪ ಆ ಹುಡುಗ ಒಬ್ನೇ ಸಿಕ್ಕಿದಾನೆ ಅಂತ ಸುಮ್ಮನೆ ಗೋಳು ಹೊಯ್ಕೋತೀರ. ಅಮ್ಮ, ನಾನವ್ರಿಗೆ ಗೋಳು ಹೊಯ್ಕೋತಿದ್ದೀನಿ ಅಂತ ಅನ್ನಿಸ್ತಾ ನಿಮ್ಗೆ? ಇನ್ನೇನಿರುತ್ತೆ ನಿಮ್ಮ ಮಧ್ಯೆ? ನೀನ್ ಅವನ್ಗೆ ಕಾಲೆಳೆಯಕ್ ಹೋಗಿರ್ತೀಯ, ಅವನು ನಿನ್ಗೆ ಸ್ಕಂದನ್ ಬಗ್ಗೆ ರೇಗ್ಸಿರ್ತಾನೆ. ನಿನಗೆ ಕೋಪ ಬಂದಿರುತ್ತೆ. ಇನ್ನೇನಿರುತ್ತೆ ನಿಮ್ಮ ಮಧ್ಯೆ? ಹೌದು ಅಮ್ಮ, ಅಷ್ಟೇ. ಸ್ಕಂದನ್ ಬಗ್ಗೆನೇ ಜಗಳ ಆಡ್ತಿದ್ವಿ. ಸರಿ ಸರಿ, ಹೀಗೆ ಮಾತಾಡ್ತಾ ನಿಂತ್ಕೋಬೇಡ. ಬೇಗ ಬೇಗ ರೆಡಿಯಾಗು, ಈಗಲೇ ಟೈಮ್ ಆಗ್ತಾ ಇದೆ. ಸರಿ ಅಮ್ಮ. ಬೇಗ ರೆಡಿಯಾಗಿ ಬಾ, ಕೆಳಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಸರಿ.
ನೋಡಿ ಅಮ್ಮಂಗೆ ನಿಜವಾಗ್ಲೂ ಡೌಟ್ ಬರ್ಲಿಲ್ವಾ? ಯುವ, ಏನೋ ಆಯ್ತು ನಿನಗೆ? ಯಾಕೋ ಹೀಗೆ ಸಿಟ್ ಮಾಡ್ಕೊಂಡಿದ್ಯಾ? ಮತ್ತಿನ್ನೇನು ಮಾಡಲಿ, ಪ್ರಾರ್ಥನೆ ಹ್ಯಾಸ್ ಕಂಪ್ಲೀಟ್ಲಿ ಲಾಸ್ಟ್ ಹರ್ ಮೈಂಡ್. ನಮ್ಮ ಮನೆಗೆ ಬಂದು ವಿಷಯ ಎಲ್ಲ ಗೊತ್ತಾಗಿ ಅಮ್ಮನ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ ನಾನು ಯೋಚನೆ ಮಾಡ್ತಿದ್ರೆ ಅವ್ರು ಬಂದ್ಬಿಟ್ಟು ಹೇಗಾದರೂ ಮಾಡಿ ತಪ್ಸು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನೀನೇನಂದೆ? ಇನ್ನೇನು ಹೇಳಿ, ಮಾಡಲ್ಲ ಅಂತ ಹೇಳಿದೆ. ಹಾ, ಏನು ಆಗಿದೆ ನಿಂಗೆ? ಅಕ್ಕನ ಜೊತೆ ಹೀಗೆ ಮಾತಾಡ್ದ್ಯಾ? ಈಗಲೂ ಮಾತಾಡಿಲ್ಲ ಅಂದರೆ ಇನ್ಯಾವತ್ತೂ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ ಪಾವನಿ. ಅಟ್ಲೀಸ್ಟ್ ಅಮ್ಮನ ವಿಷಯ ಗೊತ್ತಾದರೆ ನಮ್ಮ ಪರವಾಗಿ ನಿಂತ್ಕೋಬಹುದಲ್ವಾ? ಈಗಲೂ ನಾನು ಎಚ್ಚೆತ್ಕೊಂಡಿಲ್ಲ ಅಂದರೆ ಇನ್ಯಾವತ್ತೂ ಪ್ರಾರ್ಥನೆಗೆ ಸಿಗಲ್ಲ ಪಾವನಿ. ಹಾಗಂತ ಅವಳ ಮನ್ಸು ನೋಯ್ತು ನಿನ್ ಕೆಲಸ ಸಾಧಿಸ್ಬೇಕು ಅನ್ಕೊಂಡಿದ್ಯಾ? ಕೂಲಾಗಿ ಮಾತಾಡಕ್ ಬರಲ್ವಾ ನಿನ್ಗೆ? ಇಲ್ಲ ಪಾವನಿ, ಇಷ್ಟು ದಿನ ನಾನು ಕೂಲಾಗಿದ್ದು ಇದ್ದು ನಾನು ಬದುಕೇ ಇಲ್ವೇನೋ, ನಾನು ಜೀವಂತ ಶವಾನೇನೋ ಅಂತ ಅನಿಸ್ತಿದೆ. ಇನ್ಮೇಲೆ ನಾನು ಹೀಗಿರಕ್ಕೆ ಇಷ್ಟಪಡಲ್ಲ. ಪಾಪ ಕಣೋ ಅಕ್ಕ, ಅಮ್ಮಂಗೆಲ್ಲ ವಿಷಯ ಗೊತ್ತಾದ್ರೆ ಅಮ್ಮ ಅವಳ ಮೇಲೆ ಇಟ್ಟಿರೋ ನಂಬಿಕೆ ಹಾಳಾಗ್ಬಿಡುತ್ತೆ ಅನ್ನೋ ಭಯದಲ್ಲಿ ಅವಳು ಹಾಗೆ ಮಾಡಿರ್ತಾಳೆ. ಹೋಗಿ ಹೋಗಿ ನೀನು ಅವಳಿಗೆ ಹರ್ಟ್ ಮಾಡ್ಬಿಟ್ಟಿಯಲ್ಲ, ನಿನಗೇನೋ ಹೇಳಬೇಕು ನಾನು? ಐ ಆಮ್ ಹೆಲ್ಪ್ಲೆಸ್ ಪಾವನಿ. ಅದೇನಾಗುತ್ತೋ ಆಗಲಿ, ನಾನಂತ ಅವ್ರನ್ನ ಕರ್ಕೊಂಡು ಹೋಗಲ್ಲ. ಅವರೇ ಕೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಯುವ, ಹೊರಡೋಣವಾ? ಹಾಂ, ಬರ್ತೀವಿ, ಬಾ. ಯುವ, ಏನ್ ಯೋಚನೆ ಮಾಡ್ತಿದ್ದೀರಾ? ಹೊರಡೋಣ ಅಂದೆ. ಬನ್ನಿ ಯುವ. ಸರಿಮಾ. ಅಮ್ಮ, ಫಸ್ಟ್ ಎಲ್ಲಿ ಹೋಗ್ಬೇಕು? ಹೇಳ್ತೀನಿ ನಡೀರಿ ಯುವ. ಮರೆತು ಬಿಡು, ಮರೆತು ಬಿಡು ಗೆಳೆಯನೇ ನನ್ನನ್ನು, ಕ್ಷಮಿಸಿ ಬಿಡು, ಕ್ಷಮಿಸಿ ಬಿಡು. ಯುವ, ಗಾಡಿ ನಿಲ್ಲಿಸಿ. ಹಾಂ ಅಮ್ಮ. ಪುಟ್ಟ, ಬಾ. ಕಣ್ಣ ನೀರಿದು ಜಾರುತ್ತಾ ಇದೆ, ನೀನು ಇಲ್ಲದೆ ತುಂಬ ನೋವಾಗಿದೆ, ಮರೆತು ಬಿಡಲಿ ಹೃದಯ. ಯು ಆರ್ ಜಸ್ಟ್ ಅ ಡ್ರೈವರ್. ನಮ್ಮ
ಯಾರು ನೋಡಿದ್ರು ನಿಮ್ಮಪ್ಪ ಎಲ್ಲಿ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಏನಂತ ಉತ್ತರ ಕೊಡೋದು ಹೇಳಿ? ಅವರಲ್ಲಿ ಆರಾಮಾಗಿ ಹೋಗಿ ಕೂತಿದ್ದಾರೆ. ಇಲ್ಲಿದ್ಕೊಂಡು ಸಾಯ್ತಾ ಇರೋರು ನಾವು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಾ ಪುಟ್ಟ, ಹೋಗೋಣ. ಯುವ, 5th ಕ್ರಾಸ್ಗೆ ಹೋಗಿ. ಸರಿಯಮ್ಮ. ರೀ, ಅದ್ಯಾಕ್ರಿ ಹಿಂಗಾಡ್ತಾ ಇದ್ದೀರಾ ಇವತ್ತು? ಅಯ್ಯೋ, ಟೆನ್ಷನ್ ಕಣೆ, ಟೆನ್ಷನ್ನು. ಗಂಡೆತ್ತವ್ರು ನಾವು, ನಮ್ಗೇನ್ರಿ ಟೆನ್ಷನ್? ಓ, ಅದಕ್ಕೆ ಟೆನ್ಷನ್ ಆಗಿರೋದು. ಅವನು ಗಾಜನೂರು ಗಂಡು, ಮಂಡ್ಯದ ಗಂಡು ಆಗಿದ್ದಿದ್ರೆ ಸಮಾಧಾನವಾಗಿರ್ತಿದ್ದೆ. ಆದ್ರೆ ಅವನು ರೌಡಿ ಅಳಿಯ, ಅಸಾಧ್ಯ ಅಳಿಯ ಆಗ್ತೀನಿ ಅಂತಿದ್ದಾನೆ. ಅದಕ್ಕೆಲ್ಲ ನೀವೇ ಕಾರಣ. ಅಯ್ಯೋ, ಕಾರಣ ಯಾರಾದ್ರೂ ಆಗಿರ್ಲಿ, ಮೊದಲು ಈ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಹೇಳು. ಈಗೇನಾಯ್ತು? ಇವತ್ತು ಬೀಗರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅದ್ಯಾವನಿಗೋ ಹೆಣ್ಣು ಕೊಡ್ತಾ ಇರೋರು ಅವರು. ನಮಗ್ ಹೆಂಗ್ರಿ ಬೀಗ್ರಾಗ್ತಾರೆ? ಓ ನಾರಾಯಣ, ನಾರಾಯಣ. ಆಯ್ತು ಮರಗಿತ್ತಿ, ಆಯ್ತು. ಬೇರೆಯವರು ಬೀಗರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಸಮಾಧಾನನಾ? ಆದ್ರೆ ನಾವು ಅವ್ರ ಮುಂದೆ ಗತಿ ಇಲ್ದೇ ಇರೋರು, ಸ್ಥಿತಿ ಇಲ್ದೇ ಇರೋರು, ಸತ್ರೆ ತಿಥಿಗೂ ಕಾಸಿಲ್ದೇ ಇರೋರು ಅಂತ ಫುಲ್ ಬಿಲ್ಡಪ್ ಕೊಟ್ಬಿಟ್ಟಿದೀವಿ. ಈಗ ಅವರು ನಮ್ಮ ಮನೆಗೆ ಬಂದ್ರೆ ನಮ್ಮ ಆಡಂಬರ ಎಲ್ಲ ನೋಡಿ, ನಾವು ಆಡಿದ ನಾಟಕ ಎಲ್ಲ ಗೊತ್ತಾಗ್ಬಿಟ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ? ಭಾರಿ ಆಡಂಬ್ರ. ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ, ಅವ್ರಿಗೆ ಹೋಲಿಸಿದ್ರೆ ನಾವು ಬಡೂರೇ ತಾನೆ. ಇಲ್ಲ, ಟೆನ್ಷನ್ ನಲ್ಲಿ ಸಾಯ್ತಾ ಇದೀನಿ. ಇವಳು ಲಾಜಿಕ್ ಮಾತಾಡಕ್ ಬಂದಿದ್ದಾಳೆ. ಒಳಗೆ ಒಳಗೆ. ಒಟ್ನಲ್ಲಿ ಅಪ್ಪ ಅಮ್ಮನ ಮಾತು ಕೇಳಿ ಮಕ್ಕಳು ಉದ್ಧಾರ ಆಗ್ತಾರೆ. ಆದ್ರೆ ಇಲ್ಲಿ ಮಗನ್ ಮಾತು ಕೇಳಿ ನಾವು ಹಾಳಾಗ್ತಾ ಇದ್ದೀವಿ. ಅವನೇನ್ ನಮಗೆ ಹಾಳು ಮಾಡ್ತಾ ಇಲ್ವೇ? ಅಷ್ಟಕ್ಕೂ ನಾವು ನಮ್ಮ ಮಗನಿಗೆ ಸಪೋರ್ಟ್ ಮಾಡದೆ ಇನ್ಯಾರಿಗೆ ಸಪೋರ್ಟ್ ಮಾಡಬೇಕು? ಮಾಡಿ ಮಾಡಿ ಚೆನ್ನಾಗಿ ಸಪೋರ್ಟ್ ಮಾಡಿ. ಒಟ್ನಲ್ಲಿ ಈ ಆಟದಲ್ಲಿ ನಾನಿರಲ್ಲ. ಅವ್ರು ಯಾರೋ ಬಂದಾಗ್ಲೂ ನೀವೇ ಮಾತಾಡ್ ಕಳಿಸಿ. ಅಯ್ಯೋ, ನೀನೇ ನನ್ನ ಚಾರ್ಜರು. ನೀನೇ ಇಲ್ಲ ಅಂದ್ರೆ ನನ್ನ ಬ್ಯಾಟ್ರಿ ವೀಕ್ ಆಗ್ಬಿಡುತ್ತೆ ಕಡೆ. ನೋಡಿ, ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ಅವತ್ತೇನೋ ಅವಳು ನಮ್ಮ ಮನೆ ಸೊಸೆಯಾಗಿ ಬರ್ತಾಳೆ ಅಂತ ನೀವು ಆಡೋ ನಾಟಕದಲ್ಲಿ ನಾನು ಭಾಗಿಯಾದೆ. ಇವತ್ತು ಅವಳು ಯಾರ್ದೋ ಮನೆ ಸೊಸೆ ಆಗ್ತೀನಿ ಅಂತ ಹೇಳಕ್ ಬರ್ತಿದ್ದಾಳೆ. ನಾನು ಯಾಕ್ರಿ ನಾಟಕ ಮಾಡಲಿ? ನೋಡಿ, ನಾನು ಹೆಂಗಿದ್ದೀನೋ ಹಂಗೆ ಇರ್ತೀನಿ. ನೀವು ಸುಮ್ಮನೆ ನನ್ನನ್ನು ಕೆಣಕ್ಬೇಡಿ. ನೀವು ಅಪ್ಪ ಮಗ ಏನು ಬೇಕಾದರೂ ಮಾಡ್ಕೊಳ್ಳಿ. ಇವಳು ಕೈ ಕೊಟ್ಬಿಟ್ಲಲ್ಲಪ್ಪ. ನಾರಾಯಣ, ಏನಪ್ಪ ಮಾಡೋದು ಇವಾಗ? ಕಾರ್ಯವಾಸಿ ಅಮ್ಮನ ಕಾಲಿಡಿದಿ, ಹೋಗಿ ಅಪ್ಪ. ಹಂಗಂತ್ಯ ಚೋಟ ನಾರಾಯಣ? ಅಮೀನಾ, ಅಮೀನಾ. ಅಮ್ಮ, ಇನ್ನು ಎಲ್ಲಿಗೆ ಅಂತ ಹೇಳಲೇ ಇಲ್ಲ. ಇನ್ನು ಉಳ್ದಿರೋದು ನಿಮ್ಮನೆ ಮಾತ್ರ. ನಿಮ್ಮನೆಗೆ ಹೊರಟೋಗಿ. ನಿಮ್ಮ ಅಪ್ಪ ಅಮ್ಮನಿಗೆ ಕಾರ್ಡ್ ಕೊಟ್ಟು ಹಾಗೆ ಮನೆಗೆ ಹೋದ್ರೆ ಆಯ್ತು. ನಮ್ಮನೆಗ? ಅದು ಯಾಕ್ಯುವ ಅದು ಅಂತ ರಾಗ ಎಳಿತಾ ಇದ್ದೀರಾ? ಅಪ್ಪ ಅಮ್ಮ ಮನೇಲಿರಲ್ವಾ? ಅಪ್ಪ ಹೊರಗೆ ಹೋದ್ರು ಅಮ್ಮ ಇದ್ದೇ ಇರ್ತಾರೆ ಅಲ್ವಾ? ಹಾ, ಹೌದೌದು, ಇರ್ತಾರೆ. ಮತ್ತಿನ್ನೇನು, ನಡೀರಿ ನಿಮ್ಮನೆಗೆ. ಅಮ್ಮ, ನನಗೆ ತುಂಬ ಸುಸ್ತಾಗ್ತಿದೆ ಅಮ್ಮ. ಮನೆಗೆ ಹೋಗೋಣವಾ ಪ್ಲೀಸ್? ಇವತ್ತಿಗಿಷ್ಟು ಸಾಕು. ಅಯ್ಯೋ, ಹೌದಾ ಪ್ರಾರ್ಥನಾ ಅವರೇ? ಅಮ್ಮ, ನಿಶ್ಚಿತಾರ್ಥದ ಹುಡುಗಿನೇ ಸುಸ್ತಾಗಿದ್ದಾರೆ ಅಂತ ಹೇಳ್ತಿದ್ದಾರೆ.
ಆಮೇಲೆ ನಿಶ್ಚಿತಾರ್ಥ ದಿನ ಅವ್ರು ಸಪ್ಪೆ ಕಾಣಿಸ್ಬಿಡ್ತಾರೆ. ಬನ್ನಿ ಮನೆಗೆ ಹೋಗ್ಬಿಡೋಣ. ಸುಮ್ಮನೆ ನೀವು ನಮ್ಮ ಮನೆಯವ್ರಿಗೆ ಬರೋದಕ್ಕೆ. ನಮಗೇನು ಕಾಡೆ ಕೊಟ್ಟು ಕರಿಬೇಕಂತೇನಿಲ್ವಲ್ಲ. ನಮ್ಮ ಅಪ್ಪ ಅಮ್ಮಂಗೆ ನಾನು ಹೇಳ್ತೀನಿ, ಅವ್ರು ಖಂಡಿತ ಬರ್ತಾರೆ. ನಮ್ಮನೇಲಿ ಫಂಕ್ಷನ್ ಇಟ್ಕೊಂಡು ನಿಮ್ಮ ಕೈಲಿ ಹೇಳಿ ಕಳ್ಸಿದ್ರೆ ಏನು ಚೆನ್ನಾಗಿರುತ್ತೆ. ಊರ್ನವ್ರಿಗೆಲ್ಲ ಹೇಳಿದ್ದೀವಿ. ಮತ್ತು ನಿಮ್ಮನೆ ಒಂದು ಭಾರಣ ನಮಗೆ. ಹೋಗಿ ನಿಮ್ಮನೆಗೆ. ಹಾಗಲ್ಲ, ನಿಮ್ಮಂಥವ್ರು ನಮ್ಮಂಥವ್ರ ಮನೆಗೆ ಸುಮ್ಮನೆ ಯಾಕೆ ಅಂತ. ಯುವ, ನಾನು ಹುಟ್ಟು ಬೆಳೆದಿದ್ದು ಪುಟ್ಟ ಮನೇಲೆ. ಇವ್ರ ಕೈ ಹಿಡಿದ ಮೇಲೆ ದೊಡ್ಡ ಮನೆ ಹೇಗಿರುತ್ತೆ ಅಂತ ನೋಡಿದ್ದು. ಯಾರಿಗೊತ್ತು, ನಮ್ಮ ಮನೆಯವ್ರ ಹತ್ರ ಟ್ರೈನಿಂಗ್ ತಗೊಳ್ತಾ ಇದ್ದೀರಾ. ಶ್ರದ್ಧೆ ಇದ್ರೆ ನಾಳೆ ದಿನ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಆಮೇಲೆ ನಮಗಿಂತ ದೊಡ್ಡ ಮನೆ, ದೊಡ್ಡ ಕಾರು, ಐಷಾರಾಮಿ ಎಲ್ಲ ನಿಮ್ದಾಗತ್ತೆ. ಆಗ ನಾನೇನಾದ್ರೂ ಸಿಕ್ಕಿ ಏನಪ್ಪಾ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ, ನೋಡಿ ಮೇಡಮ್, ಆವತ್ ನಮ್ಮ ಮನೆಗೆ ಬರಕ್ಕೆ ಹಿಂದು ಮುಂದೆ ನೋಡಿದ್ರಿ, ನಾನಿವತ್ ಕೋಟ್ಯಾಧಿಪತಿ, ನಿಮ್ಗಿಂತ ಒಂದ್ ಕೈ ಮೇಲಿದ್ದೀನಿ ಅಂತ ನಂಗೆ ಹೇಳ್ಬಿಟ್ರೆ? ಹಂಗೇನಿಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ. ಈಗ ಸುಮ್ಮನೆ ನಡೀರಿ ನಿಮ್ಮನೆಗೆ. ಇಷ್ಟೇ ಮುಗಿಸಿದೀವಂತೆ. ಇನ್ನೊಂದು ನಿಮ್ಮನೆ ಭಾರನಾ ಏನ್ ಪುಟ್ಟ? ಸರಿ ಅಮ್ಮ. ನೋಡಿ, ನನ್ನ ಮಗಳು ಒಪ್ಕೊಂಡ್ಲು. ನಡೀರಿ ನಿಮ್ಮನೆಗೆ. ಹೂನಮ್ಮ.